ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಆಯ್ತಾ ಕೆಲಸ? ಆಯ್ತು ಸರ್, ಕೆಲಸ ಏನೋ ಮುಗೀತು. ಆದ್ರೆ ನಮ್ಮನ್ನು ನೀವೇ ಕಾಪಾಡಬೇಕು. ಈ ವಿಷಯ ಕುತ್ತಿಗೆಗೆ ಬರೋದಂತೂ ಖಂಡಿತ. ಸರ್, ಏನ್ ನಡೀತಿದೆ ನಮ್ಮ ಕಾಲೇಜಲ್ಲಿ? ಏನ್ ನಡೀತಿದೆ ಅಂದ್ರೆ? ಅಲ್ಲೇನಾಗ್ತಿದೆ ನೋಡಿ ಸರ್. ನಿಮ್ ಸರ್ ಭೀಮರಾವ್ ಪತ್ರಿಕೆನ ಹರಿದು ಹಾಕಿದ್ರು. ಮತ್ತೀಗ ಈ ಜನ ಭೀಮರಾವ್ನ ಬಲವಂತವಾಗಿ ಕಾಲೇಜಿಂದ ಹೊರಗೆ ಹಾಕ್ತಿದ್ದಾರೆ. ನಾಮ್ ಜೋಶಿ ಸರ್ ಯಾವುದಕ್ಕೆ ಮೊದಲು ಉತ್ತರ ಕೊಡ್ಲಿ? ಭೀಮರಾವ್ನ ಪೇಪರ್ ಹೇಗೆ ಹರಿತು ಅನ್ನೋದಕ್ಕ, ಅಥವಾ ಮೇಲ್ಜಾತಿಯವರು ಅವನ ಯೋಗ್ಯತೆನ ಅವನಿಗೆ ತಿಳಿಸ್ತಾ ಇದ್ದಾರಲ್ಲ ಅದ್ರ ಬಗ್ಗೆನಾ? ಸರ್, ಇದು ಬಹಳ ಗಂಭೀರವಾದ ಸಮಸ್ಯೆ. ದಯವಿಟ್ಟು ಹಗುರವಾಗಿ ಮಾತಾಡಬೇಡಿ. ಏನಾಯ್ತು ಅಂತ ಮೊದಲು ಕೇಳಿ ಸರ್. ಭೀಮರಾವ್ಗಾಗಿರೋ ಅನ್ಯಾಯಕ್ಕೆ ದಯವಿಟ್ಟು ನೀವೇ ನ್ಯಾಯ ಕೊಡಿಸಿ ಸರ್. ಆಗ್ಲಿ ಬಿಡಿ ನಾಮ್ ಜೋಶಿ ಸರ್. ಮೊದಲನೇ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ, ಎರಡನೇದಕ್ಕೆ ಪ್ರಿನ್ಸಿಪಲ್ ಸರ್ ಕೊಡ್ತಾರೆ. ಹಾಗಿದ್ರೆ ಮೊದಲನೇ ಪ್ರಶ್ನೆ, ಭೀಮರಾವ್ನ ಪೇಪರ್ ಹೇಗೆ ಹರಿತು? ಆಗಿದ್ದಿಷ್ಟೇ, ಪರೀಕ್ಷೆ ಮುಗಿದ್ಮೇಲೆ ಭೀಮರಾವ್ನ ನಾನು ಪೇಪರ್ ಕೊಡು ಅಂತ ಕೇಳಿದೆ. ಭೀಮರಾವ್ ಪ್ರತಿ ಸಲದ ತರ ಇನ್ನೂ ಬರೀತಾನೆ ಇದ್ದ. ಮತ್ತದೇ ಬರದಲ್ಲಿ ಭೀಮರಾವ್ ತನ್ನ ಪೇಪರ್ನ ಎಳ್ಕೊಂಡ, ಮತ್ತೆ ಪೇಪರ್ ಹರಿದೋಯ್ತು. ಎರಡನೇದಕ್ಕೆ ಸರ್, ಅದಾದ್ಮೇಲೆ ಕ್ಲಾಸ್ ರೂಮಿಂದ ಸರ್ ಹೊರಗೆ ಬಂದ್ರು. ಉಳ್ದೋರ್ ಪೇಪರ್ ತಗೊಂಡು ಯಾವ ವಿದ್ಯಾರ್ಥಿಯ ಪೇಪರ್ ಹರಿದಿದೆಯೋ ಅವನಿಗೆ ಕೋಪ ಬಂದು ಆ ಕೋಪದಲ್ಲೇ ಮೇಲ್ಜಾತಿ ವಿದ್ಯಾರ್ಥಿಗಳ ಜೊತೆಲಿ ಜಗಳ ಆಡಿದಾನೆ. ಅದಕ್ಕೆ ಅವನ್ನ ಹೊರಗೆ ಹಾಕಿದಾನೆ. ಇದಕ್ಕೆ ನಾನೇನ್ ಮಾಡ್ಲಿ ಹೇಳಿ? ನೀವು ಬೇಕಾದ್ರೆ ಏನಾದ್ರೂ ಮಾಡೋದಕ್ಕಾದ್ರೆ ಮಾಡಿ. ಉಳಿದವ್ರ ಕಾಪಿ ಕಟ್ಬಿಡಿ. ಆಯ್ತು ಸರ್. ಬೋರ್ಡಿಂದ ಪೇಪರ್ ತಗೊಂಡು ಹೋಗೋಕ್ಕೊಬ್ರು ಬರ್ಬೋದೀಗ. ಮಿಕ್ಕಿದ್ ನಾನ್ ನೋಡ್ಕೋತೀನಿ. ಪರೀಕ್ಷೆ ಬರೆಯೋ ತನಕ ಇಲ್ಲೇ ಇರಬೇಕು ಅಂತಿದ್ದೆ ಅಲ್ವಾ? ಪರೀಕ್ಷೆ ಮುಗೀತು ಭೀಮರಾವ್, ಈಗೇನ್ ಮಾಡ್ತೀಯ? ನಾನು ಹೇಳ್ತೀನಿ, ತೊಲ್ಗು ಭೀಮರಾವ್, ತೊಲ್ಗು ಇಲ್ಲಿಂದ. ಅಪ್ಪ, ನಾನು ಪೂರ್ತಿ ಪೇಪರ್ ಬರೆದು ಮುಗಿಸಿದ್ದೆ. ಆದ್ರೆ ಈ ಜನ ನನ್ನ ಪೇಪರ್ನ ಹರಿದು ಚೂರ್ ಚೂರ್ ಮಾಡಿ ಹಾಕ್ಬಿಟ್ರು. ನನ್ನ ಪರೀಕ್ಷೆ ಪೂರ್ತಿ ಆಗ್ಲಿಲ್ಲ ಅಪ್ಪ. ಏ ಭೀಮರಾವ್, ನೋಡೋ ಇಲ್ಲಿ, ಪರೀಕ್ಷೆ ಪೇಪರ್ಗಳನ್ನು ತಗೊಂಡೋಗೋ ಸರ್ ಬಂದಿದ್ದಾರೆ. ಇನ್ನೇನು ಮಾಡಕ್ಕಾಗಲ್ಲ ನಿಂಗೆ.
ಸರ್, ಎಲ್ಲ ಪೇಪರ್ಗಳನ್ನು ಕಟ್ಟಿ ಸಿದ್ಧಪಡಿಸಿದ್ದೀನಿ. ಸರಿ, ಒಂದು ಸರಿ ಪೇಪರ್ ತಗೊಂಡು ಹೋಗೋಕೆ ಬರೋರು ಬಂದು ಎಲ್ಲ ಕಾಪಿ ತಗೊಂಡು ಹೋಗ್ಲಿ. ಆಮೇಲೆ ಯಾರೂ ಏನು ಮಾಡೋಕ್ಕೂ ಆಗಲ್ಲ. ಏನು ವಿಚಾರಣೆ ಮಾಡ್ತಾರೆ? ಭೀಮನ 1 ವರ್ಷ ಅಂತೂ ಹಾಳಾಗೋಯ್ತು. ಸರ್, ಹೊರಗಡೆ ಏನೋ ಗಲಾಟೆ ನಡೀತಿದೆ ಸರ್. ಗಲಾಟೆ ಅಲ್ಲ, ನಾಟಕ. ನೀವು ಪೇಪರ್ ತಗೊಂಡು ಹೋಗಿ. ನೀವು ಪೇಪರ್ ತಗೊಂಡು ಹೋದ್ರೆ ನಾಟಕ ತಂತಾನೆ ಮುಗಿದು ಹೋಗುತ್ತೆ. ಇನ್ನೂ ಕಾಲ ಮಿಂಚಿಲ್ಲ. ರಮಾ, ಎಲ್ಲಿ ಹೋಗ್ತಿದ್ಯಾ? ಅಯ್ಯೋ ರಾಮ್ಜಿ, ಅಷ್ಟು ಗೊತ್ತಾಗಲ್ವ ನಿಂಗೆ? ಅಳೋದ್ ಬಿಟ್ರೆ ಈಗ ಬೇರೆ ಏನ್ ದಾರಿ ಇದೆ? ಇಲ್ಲಿ ಭೀಮ ಅಳ್ತಿದ್ದಾನೆ, ಅಲ್ಲೆಲ್ಲೋ ದೂರ ಹೋಗಿ ರಮಾನು ಅಳ್ತಾಳೆ. ನಡಿ ಭೀಮ, ಇವತ್ ನೀನ್ ಯಾಕೋ ದುರ್ಬಲ ಆಗ್ತಿದ್ಯಾ. ಆದ್ರೆ ನಿನ್ ಗುರು ಇವತ್ ನಿನ್ ಜೊತೆ ಇದ್ದಾನೆ. ಬಾ ನನ್ ಜೊತೆ. ಹೋಗಿ ಗುರುಗಳೇ, ಹೋಗಿ. ಕೊನೆ ಪ್ರಯತ್ನನ ಮಾಡ್ಬಿಡಿ. ಈಗ ಈ ಭೀಮರಾವ್ನ ನಾವೆಲ್ಲರೂ ಮುಟ್ಟಿದೀವಲ್ಲ, ಅದಕ್ಕೆ ಇಲ್ಲೇ ಈ ಕಾಲೇಜ್ ಹೊರಗೇನೆ ಸಾಮೂಹಿಕವಾಗಿ ಶುದ್ಧೀಕರಣ ಮಾಡ್ಕೋತೀವಿ. ಈ ಸಾಮೂಹಿಕ ಶುದ್ಧೀಕರಣನ ನಾವು ಉತ್ಸವವಾಗಿ ಮಾಡ್ತೀವಿ. ಭೀಮರಾವ್ನ ಪರೀಕ್ಷೆಯಲ್ಲಿ ಫೇಲ್ ಮಾಡಿದ ಸಂತೋಷಕ್ಕೆ. ಹೋಗಿ ಹೋಗಿ ಹೋಗು. ಇವತ್ತು ನನ್ನ ಮಗನಿಗೋಸ್ಕರ ಹೋರಾಟ ಮಾಡಲೇಬೇಕು. ಬೇಗ ತಗೊಂಡು ಹೋಗಿ ಈ ಪೇಪರ್ಗಳನ್ನ. ಆಗ್ಲಿ ಸರ್, ಬರ್ತೀನಿ. ನಿಂತ್ಕೊಳ್ಳಿ ಸರ್. ಇವ್ರು ಅದ್ ಹೆಂಗ್ ಪೇಪರ್ಸ್ ತಗೊಂಡು ಹೋಗ್ತಾರೆ? ಭೀಮಂಗೆ ಅನ್ಯಾಯ ಆಗಿದೆ. ಅನ್ಯಾಯ ಏನೋ ಆಗಿದೆ. ಭೀಮನ ಹಣೆ ಬರಾನೇ ಸರಿ ಇಲ್ಲ ಪಾಪ. ಸರ್ ಹೇಳ್ತಿದ್ರು ಭೀಮ ಚೆನ್ನಾಗಿ ಪರೀಕ್ಷೆ ಏನೋ ಬರೆದಿದ್ದಂತೆ, ಅದ್ರ ಹರಿದೋಯ್ತು ಪಾಪ. ಅನ್ಯಾಯ ಇದು. ಹರಿದೋಗಿಲ್ಲ ಸರ್, ಇವರೇ ಬೇಕು ಅಂತ ಹರಿದಾಕಿದ್ದಾರೆ ನನ್ನ ಪೇಪರ್. ಅಲ್ಲದೆ ಬೇರೆ ವಿದ್ಯಾರ್ಥಿಗಳು ಆ ಪೇಪರ್ನ ಚೂರ್ ಮಾಡಿ ಹಾಕಿದ್ದಾರೆ. ಹಾ, ಅದು ತಪ್ಪೆ. ತಪ್ಪು ಅಂತ ಗೊತ್ತಿದ್ಮೇಲೆ ಯಾಕೆ ಸುಮ್ಮನಿದ್ದೀರಾ ನೀವು? ಹಂಗೆಲ್ಲ ಏನೂ ಆಗಿಲ್ಲ ಸರ್. ಭೀಮ್ರಾವೇ ನನ್ನ ಕೈಯಿಂದ ಬಲವಂತವಾಗಿ ಪೇಪರ್ನ ಕಿತ್ಕೊಂಡಿದ್ದು, ಆಗ್ಲೇ ಹರಿದಿದ್ದು. ಆಗ ಅವನು ಕೋಪದಲ್ಲಿ ತನ್ನ ಕೈಯಾರೆ ತಾನೇ ಪೇಪರ್ನ ಚೂರ್ ಮಾಡಿ ಹಾಕ್ತಾ. ಸುಳ್ಳು. ಹಾಗಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಮಗ ಯಾವತ್ತೂ ಆತರ ಮಾಡೋನೇ ಅಲ್ಲ. ಅಂದ್ರೆ ನಮ್ಮ ಗುರುಗಳೇ ಸುಳ್ಳು ಹೇಳ್ತಿದ್ದಾರೆ ಅಂತೀರಾ? ಕೇಸ್ ಹಾಕಿ ಹಾಕಿದ್ರೆ ತನಿಖೆಗೆ ನಾನು ಸಹಕಾರ ಕೊಡ್ತೀನಿ. ಫಲಿತಾಂಶ ಬರಲಿ, ಆಮೇಲೆ ನೋಡೋಣ. ಸರ್, ನೀವು ಪೇಪರ್ಸ್ ತಗೊಂಡು ಹೋಗಿ. ನಿಂತ್ಕೊಳ್ಳಿ ಸರ್. ಭೀಮಂಗೆ ಪೇಪರ್ ಕೊಡಿ. ನಿಮ್ ಮುಂದೆನೆ ಭೀಮ ಇನ್ನೊಂದ್ಸಲ ಪರೀಕ್ಷೆ ಬರೆದು ನಿಮಗೆ ಕೊಡ್ತಾನೆ. ಸರ್, ಪ್ರಿನ್ಸಿಪಲ್ ಆಗಿ ನಿಮಗೆ ಅಧಿಕಾರ ಇದೆ. ಅಧಿಕಾರ ಇದೆ, ಆದರೆ ಅದನ್ನ ಉಪಯೋಗ ಮಾಡೋದಿಲ್ಲ. ಯಾಕೆ ಮಾಡಬಾರ್ದು ಸರ್? ಮಾಡಿ. ಸದಾ ನಿಮಗೆ ಋಣಿ ಆಗಿರ್ತೇನೆ ನಾನು. ಇಲ್ಲಾಂದ್ರೆ ನನ್ನ ಇಡೀ ವರ್ಷ ಹಾಳಾಗುತ್ತೆ ಸರ್. ಪೇಪರ್ನ ನೀನೇ ಹರಿದೆಸದ ಮೇಲೆ ನಾನೇನ್ ಮಾಡ್ಲಿ? ನಾನೇನು ಸಹಾಯ ಮಾಡಕ್ಕಾಗಲ್ಲ. ಹೋಗಿಲ್ಲಿಂದ. ಸರ್, ದಯವಿಟ್ಟು ಹೀಗೆ ಮಾಡಕ್ ಹೋಗ್ಬೇಡಿ. ನಾನು ಬೇಕಿದ್ರೆ ಅಪ್ಪ, ನಾನು ನಿಮ್ಮ ಮುಂದೆ ಭಿಕ್ಷೆ ಬೇಡ್ತಾ ಇದ್ದೀನಿ. ನನ್ನ ಈ ಬಹುದಿನಗಳ ಕನಸು ಸರಿದು ನನ್ನ ಮಗ ಗ್ರಾಜ್ಯುಯೇಷನ್ನ ಪೂರ್ತಿ ಮಾಡ್ತಾನೆ ಅನ್ನೋದು. ಮುಂದಿನ ವರ್ಷ ಮಾಡ್ತಾನೆ ಬಿಡಿ. ಅಪ್ಪ ಏನ್ ಮಾಡ್ತಿದ್ದೀರಾ ನೀವು? ಎದ್ದೇಳಿ. ಮುಂದಿನ ವರ್ಷ
ಯಾರು ವಿದ್ಯಾರ್ಥಿ ವೇತನ ಕೊಡ್ತಾರೆ ಸರ್? ನೋಡಿ ಸರ್, ನಮ್ಮ ಕೆಳಜಾತಿಯವ್ರಿಗೆ ಕೆತ್ತು ತಿನ್ನೋ ಬಡತನ ಒಂದೊಂದು ಕ್ಷಣನೂ ಕಷ್ಟದಲ್ಲಿ ಕಳೀತಾ ಇದ್ದೀವಿ. ಅಂಥದ್ರಲ್ಲಿ 1 ವರ್ಷ ಹೇಗೆ ನಿಭಾಯಿಸೋದು? ಸಹಾಯ ಮಾಡಿ ಸರ್. ಸರ್, ಅನ್ಯಾಯ ಮಾಡಕ್ ಹೋಗ್ಬೇಡಿ ಪ್ಲೀಸ್. ಸರ್, ಪೂರ್ತಿ ಸಮಯನೂ ಕೊಡಬೇಡಿ. ಇವನಿಗೆ ಸ್ವಲ್ಪ ಸಮಯ ಕೊಟ್ಟರು ಸಾಕು. ಭೀಮ್ರಾವ್ ಪಾಸಾಗಿ ಹೋಗ್ತಾನೆ. ದಯವಿಟ್ಟು ಅಷ್ಟಾದ್ರೂ ಬರೆಯಕ್ ಬಿಡಿ ಸರ್. ಹಾ, ಅವರು ಒಳಗೆ ವಾದನ ಮಾಡ್ಕೊಂಡಿರ್ಲಿ. ಅಪ್ಪ ಮಗ ಸೋತು ಇಬ್ರು ಒಟ್ಟಿಗೆ ಹೊರಗೆ ಬರೋ ಹೊತ್ತಿಗೆ ನಾವು ಶುರು ಮಾಡ್ಕೊಳ್ಳೋಣ ಶುದ್ಧೀಕರಣನ. ಆ ಭೀಮ್ರಾವ್ ಮನ್ಸಿಗೆ ಇನ್ನೂ ನೋವಾಗಬೇಕು. ನಿಮ್ಮನ್ನು ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ನಾನೊಂದು ಕೆಲಸ ಮಾಡ್ಬೋದು. ನಾನು ನಿಂಗೆ ಮತ್ತೆ ಪರೀಕ್ಷೆ ಬರೆಯೋಕ್ಕೆ ಇನ್ನೊಂದು ಅವಕಾಶ ಕೊಡ್ಬೋದು. ಆದರೆ ನಂದೊಂದು ಷರತ್ತಿದೆ. ಷರತ್ತಾ? ಏನ್ ಷರತ್ ಸರ್? ಭೀಮ ಬರ್ಕೊಡ್ಬೇಕು ನನಗೆ. ಭೀಮರಾವ್ ಇವತ್ತಿಂದ ಯಾವುದೇ ವೇದಿಕೆನಲ್ಲಾಗ್ಲಿ, ಬೀದಿನಲ್ಲಾಗ್ಲಿ, ಜನರ ಮಧ್ಯೆ ಆಗಲಿ, ಯಾವುದೇ ವ್ಯಕ್ತಿ ಮುಂದಾಗ್ಲಿ ಅಷ್ಟಕ್ಕೆ ತನಗ್ತಾನೇ ಕೂಡ ಹೇಳ್ಕೋಬಾರ್ದು. ಕೆಳಜಾತಿಯವರ ಯೋಗ್ಯತೆ ಮೇಲ್ಜಾತಿಯವರ ಯೋಗ್ಯತೆಗೆ ಸಮ ಅಂತ ಹೇಳ್ಕೋಬಾರ್ದು. ಇಬ್ರು ಸಮಾನರು ಅಲ್ಲ, ಸಮಾನರಾಗೋಕ್ ಸಾಧ್ಯನೂ ಇಲ್ಲ. ಭೀಮ ಹೀಗೆ ಬರ್ಕೊಟ್ರೆ ನಾನು ಮತ್ತೆ ಪರೀಕ್ಷೆ ಬರೆಯೋಕೆ ಅವಕಾಶ ಮಾಡಿಕೊಡ್ತೀನಿ. ನಿರ್ಧಾರ ಭೀಮನ ಕೈಯಲ್ಲಿದೆ. ಗ್ರಾಜ್ಯುಯೇಷನ್ ಡಿಗ್ರಿ ಬೇಕಾ ಇಲ್ವಾ ನೋಡು. ಇಲ್ಲ ಸರ್, ಲಿಖಿತ ರೂಪದಲ್ಲ, ಕನ್ಸಲ್ಲಿ ಕೇಳಿದ್ರು ನಾನು ನನ್ನ ಜಾತಿಯವ್ರಿಗೋಸ್ಕರ ಹೋರಾಡೋದು ನಿಲ್ಸೋರಲ್ಲ. ನಾನು ಭೀಮ್ರಾವ್ ಅಂಬೇಡ್ಕರ್. ಮುಂದೆ ಓದ್ತೀನೋ ಬಿಡ್ತೀನೋ, ಗ್ರಾಜ್ಯುಯೇಟ್ ಆಗ್ತೀನೋ ಬಿಡ್ತೀನೋ, ಆದ್ರೆ ನಾನು ನನ್ನ ಜಾತಿ ಜನರಿಗೆ ಹೋರಾಟ ಮಾಡ್ತಾನೆ ಇರ್ತೀನಿ. ನನ್ನ ಜಾತಿ ಜನರಿಗೋಸ್ಕರ, ನನ್ನ ಜಾತಿ ಜನರ ಜೊತೆಗೆ ನಾನು ಸದಾ ನಿಂತಿರ್ತೀನಿ. ಸರಿ, ಹಾಗಾದ್ರೆ ಧ್ವನಿ ಎತ್ಕೊಂಡೇ ಬಿದ್ದಿರು. ಡಿಗ್ರಿ ಈ ವರ್ಷ ಅಂತೂ ಸಿಗೋದೇ ಇಲ್ಲ ನಿಂಗೆ. ನಾನು ಈ ಕಾಲೇಜಲ್ಲೇ ಇದ್ರೆ ಮುಂದಿನ ವರ್ಷನೂ ನೀನ್ ಡಿಗ್ರಿ ತಗೊಳಕ್ ಬಿಡೋದಿಲ್ಲ. ಸರ್, ಇದ್ಯಾಕೋ ಸರಿ ಬರ್ತಿಲ್ಲ. ಸರ್, ನಿಮಗೆ ಸ್ವಲ್ಪನಾದ್ರೂ ಮಾನವೀಯತೆ ಇರಲಿ. ನೀವು ಕೂತಿರೋ ಸ್ಥಾನಕ್ಕೆ ನೀವು ಮಾಡಿರೋ ಇಂಥ ನಿರ್ಧಾರಗಳು ಖಂಡಿತವಾಗ್ಲೂ ಶೋಭೆ ತರಲ್ಲ ಸರ್. ಈಗ ತಪ್ಪು ಮಾಡಬೇಕಾಗತ್ತೆ ನೀವಿಲ್ಲಿಂದ ಹೋಗದೆ ಹೋದ್ರೆ. ಪೇಪರ್ಸ್ ತಗೊಂಡೋಗಿ ನೀವು ನಿಂತ್ಕೊಳ್ಳಿ. ಸರ್, ಅನ್ಯಾಯ ಮಾಡ್ತಿದ್ದೀರಾ ನೀವು. ದಯವಿಟ್ಟು ಕರುಣೆ ತೋರಿಸಿ ನಮ್ಮ ಮೇಲೆ. ನನ್ನ ಮಗನ ಜೀವನ ಹಾಳು ಮಾಡಕ್ ಹೋಗ್ಬೇಡಿ. ಈಗ ದಾರಿ ಬಿಡ್ಲಿಲ್ಲ ಅಂದ್ರೆ ರೆಡ್ ಮಾರ್ಕ್ ಮಾಡಿ ಇವನು ಮುಂದೆ ಓದ್ದೇ ಇರೋ ತರ ಮಾಡ್ಬಿಡ್ತೀನಿ. 10-20 ವರ್ಷದಲ್ಲಿ ಗ್ರಾಜ್ಯುಯೇಷನ್ ಮಾಡಕ್ಕಿರೋ ಅವಕಾಶನೂ ಕಿತ್ಕೊಂಡ್ಬಿಡ್ತೀನಿ ನಾನು. ನನಗೆಷ್ಟು ಪವರ್ ಇದೆ ಅಂದ್ರೆ
ರೆಡ್ ಮಾರ್ಕ್ ಮಾಡಿದ್ರೆ ಇವನಿಗೆ ಇನ್ನೆಲ್ಲೂ ಅಡ್ಮಿಷನ್ನೇ ಸಿಗೋದಿಲ್ಲ. ಗೊತ್ತಾಯ್ತಾ? ಹಾಗಾದ್ರೆ ಸರಿ ಸರ್, ತಗೊಳ್ಳಿ ನಿಮ್ಮ ರೆಡ್ ಪೆನ್ನ. ಪ್ರಿನ್ಸಿಪಲ್ ಆದವರು ಹೇಗೆ ತಮ್ಮ ಅಧಿಕಾರನ ದುರುಪಯೋಗ ಪಡಿಸ್ಕೋತಾ ಇದ್ದಾರೆ ಅನ್ನೋದ್ರ ವಿರುದ್ಧ ಹೋರಾಟ ಶುರು ಮಾಡ್ತೀನಿ ನಾನು. ಉಪಯೋಗಿಸಿ. ಭೀಮಾ, ಶಾಂತವಾಗಿರು. ಮುಂದೇನ್ ಮಾಡಬೇಕು ಅಂತ ಯೋಚನೆ ಮಾಡೋಣ. ಏನ್ ಯೋಚನೆ ಮಾಡೋದು ಸರ್? ಏನ್ ಮಾಡೋದು? ಇವ್ರು ಅನ್ಯಾಯ ಮಾಡ್ತಾ ಇದ್ದಾರೆ ನನಗೆ. ಸರ್, ನಡೀರಿ, ನಾನು ಹೊರಗೆ ತನಕ ಬಿಡ್ತೀನಿ ನಿಮ್ಮನ್ನ. ಮಗನೇ, ಈ ಶುದ್ಧೀಕರಣದಲ್ಲಿ ನಾವು ನಿಮ್ ಜೊತೆ ಸೇರ್ಕೋತೀವಿ. ನೋಡ್ರಿ, ಅಲ್ಲಿ ನಾವ್ ಯಾವ ಗಳಿಗೆ ಕಾಯ್ತಾ ಇದ್ವೋ ಆ ಗಳಿಗೆ ಬಂದಾಯ್ತು. ಪ್ರಿನ್ಸಿಪಲ್ ಬರ್ತಿದಾರ ನೋಡು. ಶುದ್ಧೀಕರಣದ ಪ್ರಕ್ರಿಯೆ ಶುರು ಆಗ್ಲಿ. ಸಾಕು. ಈ ಮೂಲಕವಾಗಿ ಈ ಭೀಮರಾವ್ ಒಬ್ಬ ಗ್ರಾಜುಯೇಟ್ ಆಗೋ ಕನಸು ಈ ವರ್ಷಕ್ಕೆ ಒಡೆದು ಹೋಯ್ತು. ಪಾಪ ಭೀಮ. ಅಭಿನಂದನೆಗಳು. ಇಲ್ಲಿರೋ ಉತ್ತಮ ಕುಲದವ್ರಿಗೆಲ್ಲ ತುಂಬಾ ತುಂಬಾ ಅಭಿನಂದನೆಗಳು. ನೀವು ಪೇಪರ್ಸ್ ತಗೊಂಡು ಹೊರಡಿ. ನಿಂತ್ಕೊಳ್ಳಿ. ನನ್ ಗಂಡಂಗಾಗಿರೋ ಅನ್ಯಾಯಕ್ಕೆ ಉತ್ತರ ಸಿಗೋ ತನಕ, ನ್ಯಾಯ ಸಿಗೋ ತನಕ ಈ ಪೇಪರ್ನ ತಗೊಂಡ್ ಹೋಗಕ್ ನಾವ್ ಬಿಡಲ್ಲ.